ಎಸ್, ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೀರಿ. ನೇಚರ್ ಆಫ್ ಕ್ರೈಮ್ಗಳು ಬದಲಾಗಿದೆ, ಮತ್ತೆ ನಾವು ಜನರಲ್ ವಿಶ್ವಾಸವನ್ನ ಗಳಿಸಬೇಕು, ಆ ದಿವಸ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಅಂತ. ಬಟ್ ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆತೆ ಅಂತ. ಬಹುತೇಕ ನಾವು ಈ ಸೊಸೈಟಿನ ಒಂದಷ್ಟು ಎತ್ತಕ್ಕೆ ತಗೋಬೇಕು ಅಂದ್ರೆ ಯಂಗ್ಸ್ಟರ್ಗಳು, ಸ್ಟೂಡೆಂಟ್ಸ್ಗಳು ಈ ಸಂದರ್ಭದಲ್ಲಿ ನಾವು ಅವ್ರನ್ನ ತಿದ್ಬೇಕಾಗುತ್ತೆ, ಹೇಳ್ಬೇಕಾಗುತ್ತೆ. ಸೊ ಇನ್ನು ಸ್ಟೂಡೆಂಟ್ ವಿಷಯಗಳು ಬಂದಾಗ ಇನ್ವಾಲ್ವ್ಮೆಂಟ್ ಮತ್ತೆ ಅವ್ರ ಅವೇರ್ನೆಸ್ ಮತ್ತೆ ಕಾಲೇಜಸ್ ಆ ಕನೆಕ್ಟಿವಿಟಿ, ಡ್ರಗ್ಸ್ ಮಾಫಿಯಾ ದೊಡ್ಡದಾಗಿ ಸೊಸೈಟಿನ ಅಲ್ಲ. ಇದು ಯಾಕೆಂದ್ರೆ ಯಾವುದು ಸಮಾಜದಲ್ಲಿ, ಸ್ಪೆಷಲಿ ನಮ್ಮ ಎಂಟೈರ್ ಇಂಡಿಯಾದಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಒಂದು ಗ್ರೂಪ್ ಇದೆ ಯಂಗ್ಸ್ಟರ್ಸ್. ಮತ್ತೆ ಜನಸಂಖ್ಯೆ ವೈಸ್ ನೋಡಿದ್ರೆ ಕೂಡ ಅದು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಸೊ ಯಾವುದು ಕಾರ್ಯಕ್ರಮ ಅದು ನಮ್ಮ ಪೊಲೀಸಿಂಗ್ ಅಲ್ಲಿ ಇಲ್ಲಿ ಮಾತ್ರ ಅಲ್ಲ, ಸರ್ಕಾರದ ಯಾರ್ದು ಕಾರ್ಯಕ್ರಮ ಅಥವಾ ಯಾವುದು ಏನಿದೆ ಅದು ಖಂಡಿತ ಅವ್ರಿಗೆ ಟಾರ್ಗೆಟ್ ಮಾಡಿ ನಾವು ನಮ್ಮ ಪಾಲಿಸೀಸ್ ಮತ್ತೆ ನಮ್ಮದು ಆಕ್ಟಿವಿಟೀಸ್ ನಾವು ಮಾಡ್ತೀವಿ. ಇದರಲ್ಲಿ ವಿಶೇಷವಾಗಿ ಇಲ್ಲಿ ಒಂದು ಬೆಂಗಳೂರು ಸಿಟಿ, ಇಲ್ಲಿ ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಮತ್ತೆ ಈ ತರ ಬೇರೆ ಬೇರೆ ಕಾಲೇಜಸ್ ಒಂದು ಹಬ್ ಇದೆ. ಜನ ಸಂಖ್ಯೆ ಜಾಸ್ತಿ ಇದೆ ಸ್ಟೂಡೆಂಟ್ಸ್ದು. ಸೊ ಡ್ರಗ್ಸ್ ಒಂದು ವಿಷಯ ಇರ್ಬೋದು, ರ್ಯಾಗಿಂಗ್ ಅಥವಾ ಏನೋ ವೈಲೆನ್ಸ್ ಯಾವುದು ಇದ್ರೆ ಅದರ ಬಗ್ಗೆ ನಾವು ಬಹಳ ಅಲರ್ಟ್ ಇರ್ತೀವಿ. ಮತ್ತೆ ಯಾವುದು ಸಣ್ಣ ಇನ್ಸಿಡೆಂಟ್ ಆದರೆ ಯಾವ ಕಾಲೇಜಲ್ಲಿ, ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಬಹಳ ಸೀರಿಯಸ್ ಆಗಿ ತಗೊಳ್ತೀವಿ. ಜೊತೆಗೆ ಡ್ರಗ್ಸ್ ಬಗ್ಗೆ ಬಹಳ ಹೇಳಬೇಕಾದ್ರೆ ನಮ್ಮ ಸಿಟಿ ಪೊಲೀಸ್ ಇಂದ ಎಂಟೈರ್ ಸ್ಟೇಟ್ ಪೊಲೀಸ್ ಅಲ್ಲಿ ಇದೆ. ಸಿಟಿಯಲ್ಲಿ ತುಂಬಾ ಜಾಸ್ತಿನೇ ನಾವು ಇದರ ಬಗ್ಗೆ ಡ್ರಗ್ಸ್ ಬಗ್ಗೆ ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡಿದ್ದೀವಿ. ಕೆಲವು 5-6 ತಿಂಗಳ ಹಿಂದೆ ಎಂಟೈರ್ ಸಿಟಿಯಲ್ಲಿ ಒಂದೇ ದಿವಸ 1250 ಇನ್ಸ್ಟಿಟ್ಯೂಷನ್ಸ್ಗೆ ನಮ್ಮ ಟೀಮ್ಸ್ ಅವ್ರು ಹೋಗಿದ್ರು. ಅಂದ್ರೆ ನಾವು ಬಹಳ ಒಂದು ಅವೇರ್ನೆಸ್ ಕ್ಯಾಂಪೇನ್ ಟೈಪ್ ಮಾಡಿದೀವಿ. ಸೇಮ್ ಡೇ ಅಷ್ಟು ಟೀಮ್ಸ್ ರೆಡಿ ಮಾಡಿ, ಅಂದ್ರೆ ಕಾನ್ಸ್ಟೇಬಲ್ ಇಂದ ಹಿಡಿದು ಕಮಿಷನರ್ ವರೆಗೆ ಎಲ್ಲರೂ ನಾವು ಒಂದು ಟೀಮ್ ಮಾಡಿ ಬೇರೆ ಬೇರೆ ದೊಡ್ಡ ಸಣ್ಣ ಎಲ್ಲ ಕಾಲೇಜಸ್ಗೆ ಹೋಗಿದ್ದೀವಿ. ಅದ್ರದ್ದು ಪ್ರೆಸೆಂಟೇಷನ್ ಏನ್ ಕೊಟ್ಟೆ ನಾವು, ಇಲ್ಲ ಸ್ಟ್ಯಾಂಡರ್ಡ್ ಸೇಮ್ ಪ್ರೆಸೆಂಟೇಷನ್ ಎಲ್ಲ ಕಡೆ. ಸೊ ಉದ್ದೇಶ ಒಂದೇ ನೋಡಿ, ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ, ನಿಮ್ಗೆ ತಿಳುವಳಿಕೆ ಹೇಳ್ತಾ ಇದೀವಿ, ನೀವು ಸುಧಾರಿಸಬೇಕು. ಸಪೋಸ್ ಅಪ್ಪಿ ನಿಮ್ಗೆ ಮಾಹಿತಿ ಇದ್ರೆ ನೀವು ಕೊಡಿ. ಅಕಸ್ಮಾತ್ ಇದರಲ್ಲಿ ನೀವು ಸಿಕ್ಕಾಕೊಂಡಿದಾರ, ನೀವು ನಮ್ಮ ಹತ್ರ ಬನ್ನಿ, ಕಾನ್ಫಿಡೆನ್ಷಿಯಲ್ ನಾವು ಇಟ್ಕೊಡ್ತೀವಿ. ಸ್ಟಿಲ್ ನೀವು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ. ಸೊ ಅದು ಅವೇರ್ನೆಸ್ ತುಂಬಾ ಎಫೆಕ್ಟಿವ್ ಆಗಿದೆ. ನಮ್ಮಲ್ಲಿ ಒಂದು ನಮ್ಮ ಈ ಸ್ಟೂಡೆಂಟ್ಸ್ ಒಂದು ಗ್ರೂಪ್ ದೊಡ್ಡ 15,000ಕ್ಕಿಂತ ಜಾಸ್ತಿ ಒಂದು NGO ಮುಖಾಂತರ ನಾವು ಎಲ್ಲರಿಗೆ ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ನಾವು ಅಭಿಯಾನ ಮಾಡ್ತಾ ಇದ್ದೀವಿ. ಇದರಲ್ಲಿ ತುಂಬಾ ಸಕ್ಸಸ್ ಸಿಗ್ತಾ ಇದೆ, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಬರ್ತಾ ಇದೆ. ಮತ್ತೆ ಕಳೆದ ವರ್ಷ ಮತ್ತೆ ಈ ವರ್ಷ ಇಲ್ಲಿವರೆಗೆ ದಾಖಲಾತು ಕಳೆದ ವರ್ಷ ಆಲ್ಮೋಸ್ಟ್ 180 crores, ಈಗ ಆಲ್ಮೋಸ್ಟ್ 150 crores. ಸೊ 250 crores, ಆಲ್ಮೋಸ್ಟ್ 300 crores ಡ್ರಗ್ಸ್ ನಾವು ಸೀಸ್ ಮಾಡಿದ್ದೀವಿ. ಇದು ರೆಕಾರ್ಡ್ ದಾಖಲಾತಿ ಇದೆ, ಇಲ್ಲಿವರೆಗೆ ಆಗಿಲ್ಲ. ಬಟ್ ಇದು ಬಹಳ ಒಂದು ಸೀರಿಯಸ್ ಇಶ್ಯೂ ಇದೆ. ಯಾಕೆ ಇಷ್ಟು ಡ್ರಗ್ಸ್ ಬರ್ತಾ ಇದೆ ಅದನ್ನು ಇದೆ. ಸೊ ಕೆಲವರು ಟೀಕೆ ಟಿಪ್ಪಣಿ, ಇಲ್ಲ ಸರ್ ಎಲ್ಲಿ ಇಷ್ಟು ಡ್ರಗ್ಸ್ ಯಾಕೆ ಸಿಗ್ತಾ ಇದೆ, ಪೊಲೀಸರು ಇಲ್ಲ, ನಾವು ಹಿಡಿದಿದ್ದಕ್ಕೆ ಸಮಾಜದಲ್ಲಿ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಸೊ ಸ್ಟೂಡೆಂಟ್ಸ್, ವಿಶೇಷವಾಗಿ ನಮ್ಮ ಯಂಗ್ಸ್ಟರ್ಸ್, ಅವರು ನಮ್ದು ಮೇನ್ ಕ್ಲೈಂಟ್ಸ್ ನಾವು ಹೇಳ್ಬೋದು. ಅವ್ರ ಬಗ್ಗೆ ಏನೇನು ಅವ್ರಿಗೆ ಅನುಕೂಲ ಆಗ್ಬೇಕು, ಈವನ್ ನಾವು ಅಲ್ಲಿ ಯಾವಾಗ ನಮ್ಮ ಆಫೀಸರ್ಸ್ ಅಲ್ಲಿ ಹೋಗ್ತಾರೋ, ಅವರು ಆಂಟಿ ರ್ಯಾಗಿಂಗ್ ಕಮಿಟೀಸ್ ಇದೆ. ಕೆಲವು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಸ್ವತಃ ಹೋಗ್ತೇನೆ ಅವ್ರಿಗೆ ಕ್ಯಾರಿಯರ್ ಗೈಡೆನ್ಸ್ ಬಗ್ಗೆ. ಅಥವಾ ನಮ್ಮಲ್ಲಿ ರಾಣಿ ಚೆನ್ನಮ್ಮ ಪಡೆ ಇದೆ. ಆ ರಾಣಿ ಚೆನ್ನಮ್ಮ ಪಡೆ ಮುಖಾಂತರ ನಮ್ಮ ಲೇಡೀಸ್ ಗರ್ಲ್ಸ್ ಸ್ಕೂಲ್, ಗರ್ಲ್ಸ್ ಕಾಲೇಜಸ್ ಅಲ್ಲಿ ನಾವು ಪ್ರೊಟೆಕ್ಷನ್ ಯಾವ ರೀತಿ, ಸೆಲ್ಫ್ ಪ್ರೊಟೆಕ್ಷನ್ ಅಲ್ಲಿ ಮಹಿಳಾ ಸ್ಪೆಷಲಿ ಯಂಗ್ಸ್ಟರ್ಸ್ ಅವರು ಯಾವ ರೀತಿ ರೆಡಿ ಇರಬೇಕು ಅಂತದ್ದು ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ. ಸೊ ಇದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ನನ್ನ ಪ್ರಕಾರ ತುಂಬಾ ಸಕ್ಸಸ್ ಕೂಡ ಸಿಗ್ತಾ ಇದೆ.